ಇಡೀ ದೇಶದ ಗಮನ ಸೆಳೆದಿರುವಂತಹ ಧರ್ಮಸ್ಥಳ ಪ್ರಕರಣದಲ್ಲಿ ದಿನೇ ದಿನೇ ಒಂದು ರೀತಿಯ ಹೊಸ ಆಯಾಮ ತಿರುವುಗಳು ಸಿಗ್ತಾ ಇದೆ. ಮೊನ್ನೆ ತಾನೇ ಇಬ್ಬರು ಹೊಸ ದೂರುದಾರರು ಜಯಂತ್ ಟಿ ಒಳಗೊಂಡಂತೆ ಇನ್ನೋರ್ವ ದೂರುದಾರರು ಹೊಸದಾಗಿ ಸೇರ್ಪಡೆಯಾಗಿದ್ರು. ಈಗ ಮೊದಲಿಗೆ ಸಾಕ್ಷಿ ದೂರುದಾರ ಒಬ್ಬ ಬಂದಿದ್ದ, ಅದಾದ ನಂತರದಲ್ಲಿ ಜಯಂತ್ ಬಂದ್ರು, ಅದಾದ ನಂತರದಲ್ಲಿ ಇನ್ನೋರ್ವ ಬಂದಿದ್ದ. ಇವತ್ತು ಹೊಸದಾಗಿ ಇಬ್ಬರು ಅದಕ್ಕೆ ಸೇರ್ಪಡೆಯಾಗಿದ್ದಾರೆ. ಒಬ್ಬರು ಪುರಂದರಗೌಡ, ಇನ್ನೊಬ್ಬರು ತುಕಾರಾಮ್ ಗೌಡ. ಇಬ್ಬರು ಕೂಡ ತಮ್ಮ ಅಸ್ತಿತ್ವವನ್ನ ಮತ್ತು ತಮ್ಮ ಎಲ್ಲ ಗುರುತುಗಳನ್ನ ಬಹಿರಂಗವಾಗಿನೇ ತೋರಿಸಿಕೊಂಡಿದ್ದಾರೆ. ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು SITಗೆ ತಲೆನೋವ ಅಥವಾ ತನಿಖೆ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇದು ಸಹಾಯ ಆಗುತ್ತೆ. ಯಾಕೆಂದ್ರೆ SIT ಇದನ್ನ ನಿರೀಕ್ಷೆ ಮಾಡಿದ್ದ, ಬೇರೆಯವರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಈ ಭಾಗದಲ್ಲಿ ಇವರೆಲ್ಲರ ಮಾತುಗಳು ಏನಿದೆ ಅಂತಂದ್ರೆ, ನಾವು ಹೆಣ ಹೂತಾಕಿದ್ದನ್ನ ನೋಡಿದೀವಿ, ಆ ಸ್ಥಳ ಅಲ್ಲ ಈ ಸ್ಥಳ, ಈ ತರದ ಮಾತುಗಳನ್ನ ಹೇಳ್ತಿದ್ದಾರೆ. ಇವತ್ತು ಬಂದಿರುವಂತಹ ಇಬ್ಬರು ದೂರುದಾರರು ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಇಬ್ಬರು, ಒಬ್ಬರು ಹೇಳ್ತಾ ಇದ್ದಾರೆ ಆವತ್ತು ಅಂದ್ರೆ ಅಂದಿಗೆ ಆಯಾ ವರ್ಷದಲ್ಲಿ ಏನೆಲ್ಲ ಆಗಿತ್ತು, ಆಗ ಶವನ್ನ ಹೂತ್ ಹಾಕೋದಕ್ಕೆ ಯಾವ ವ್ಯಕ್ತಿಗಳು ಬರ್ತಾ ಇದ್ರು ಆ ವ್ಯಕ್ತಿ ಈತ ಅಲ್ಲ, ಆದ್ರೆ ಸ್ಥಳ ನನಗ್ ಗೊತ್ತು, ನಾನ್ ಸ್ಥಳ ತೋರಿಸ್ತೀನಿ, ಆ ಸ್ಥಳದಲ್ಲಿ ಅಗಿರಿ. ಈಗ 13 ಪಾಯಿಂಟ್ ಏನಿದೆ ಆ 13 ಪಾಯಿಂಟ್ ಅಲ್ಲಿ ಅಗ್ದಿದಾರಲ್ಲ, ಆ 13 ಪಾಯಿಂಟ್ ಗಳಲ್ಲಿ ಅಲ್ಲ, ಇದು ಬೇರೆ ಸ್ಥಳ, ನನಗ್ ಗೊತ್ತು ಸ್ಥಳ, ನಾನು 30-40 ವರ್ಷದಿಂದ ನಾನು ಅಲ್ಲಿನ ನಿವಾಸಿ, ಸ್ಥಳೀಯ ನಿವಾಸಿ, ಹಾಗಾಗಿ ನಿರ್ದಿಷ್ಟವಾಗಿ ನನ್ಗೆ ಆ ಸ್ಥಳ ಗೊತ್ತು, ಹಾಗಾಗಿ ನಾನ್ ಸ್ಥಳ ತೋರಿಸ್ತೀನಿ ಅಂತ SIT ಮುಂದೆ ಬಂದಿದ್ದಾರೆ. ಇನ್ನೊಬ್ರು ಹೇಳ್ತಿರೋದೇನು ಅಂತಂದ್ರೆ, ಹೌದು ಈತನ ಜೊತೆಗೆ ಇನ್ನೊಂದಿಬ್ರು ಇರ್ತಾ ಇದ್ರು, ಈಗ ಶವ ಸಿಗತ್ತೆ ಅನ್ನೋ ನಿರೀಕ್ಷೆಲ್ಲ. ಯಾಕೆಂದ್ರೆ 13ನೇ ಪಾಯಿಂಟ್ ಬಹಳ ಕುತೂಹಲ ಕೆಳಿಸಿದ್ದ. 13ನೇ ಪಾಯಿಂಟ್ ನಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿದೆ, ಮಣ್ಣು ಬಂದಿದೆ, ಶವ ಅಲ್ಲಿ ಸಿಗೋಕ್ ಸಾಧ್ಯನೇ ಇಲ್ಲ, ಆದ್ರೆ ಬೇರೆ ಸ್ಥಳಗಳಲ್ಲಿ ಶವ ಸಿಗತ್ತೆ, ಅದಕ್ಕೆ ನಾನೇ ಸಾಕ್ಷಿ. ಆತ ಎಲ್ಲೆಲ್ಲಿ ಶವಗಳನ್ನ ಹೂತು ಹಾಕಿದ್ದಾನೆ, ಸಾಕ್ಷಿ ದೂರುದಾರ, ಅದಕ್ಕೆ ನಾನು ಸಾಕ್ಷಿ ಅಂತ ಒಬ್ಬ ಸಾಕ್ಷಿದಾರ ಬಂದಿದ್ದಾನೆ, ಆತನಿಗೆ ಇನ್ನೊಬ್ರು ಸಾಕ್ಷಿದಾರರು ಬರ್ತಿದ್ದಾರೆ. ಹಾಗಾಗಿ ಇದು ಒಂದ್ ರೀತಿ ಗೋಜಲಾಗ್ತಿದೆ, ಗೊಂದಲಮಯಕಾರಿಯಾದಂತ ಪ್ರಕರಣವಾಗಿ ಬದಲಾಗ್ತಿದೆ. ಈ ಗೊಂದಲವನ್ನ SIT ಹೇಗೆ ಬಗೆಹರಿಸತ್ತೆ ಅನ್ನೋದು ಬಹಳ ಪ್ರಮುಖ ಆಗಿತ್ತು. ಇನ್ನು ಇವತ್ತಿನ ಉತ್ಖನನ ವಿಚಾರಕ್ಕೆ ಬರೋದಾದ್ರೆ, ಇವತ್ತಿನ ಉತ್ಖನನ ಸಂದರ್ಭದಲ್ಲಿ 13ನೇ ಪಾಯಿಂಟ್ ಅಂದ್ರೆ ಸಾಮೂಹಿಕವಾಗಿ ಶವವನ್ನ ಹೂತು ಹಾಕಿದ್ದೀನಿ ಮತ್ತು ಬಹಳಷ್ಟು ಶವಗಳು ಒಂದೇ ಸ್ಥಳದಲ್ಲಿ ಸಿಗತ್ತೆ ಎನ್ನಲಾದ ಸ್ಥಳ ಇದು. ಈ ಸ್ಥಳದಲ್ಲಿ ನಿನ್ನೆನೆ 2 JCB ಯಂತ್ರದ ದೊಡ್ಡದಾದ ಯಂತ್ರದ ಮುಖಾಂತರವಾಗಿ ಆದ್ರೆ ಇದು ಸುಮಾರು 100-200 ಮೀಟರ್ ಅಷ್ಟು ಆತ ತೋರಿಸಿದ್ದು, ಬಹಳ ವಿಸ್ತೀರ್ಣವಾದಂತ ಜಾಗವನ್ನ ಈ ಪಾಯಿಂಟ್ ನಲ್ಲಿ ಆತ ತೋರಿಸಿದ್ದ. ಆ ಕಾರಣಕ್ಕೆ ನಿನ್ನೆ ಆ ಗುರುತಿಸುವಿಕೆಯ ಒಂದು ಭಾಗದಲ್ಲಿ ನಿನ್ನೆ ಉತ್ಖನನ ಆಗಿತ್ತು, ಏನು ಪತ್ತೆ ಆಗಿರ್ಲಿಲ್ಲ. ಇವತ್ತು ಸಂಜೆ ತನಕ ಎಲ್ಲ ಅಧಿಕಾರಿಗಳು ಉತ್ಖನನವನ್ನು ಮಾಡಿದ್ರು ಕೂಡ ಇವತ್ತು ಕೂಡ ಎಲ್ ಶೇಪ್ ನಲ್ಲಿ ಇತ್ತು ಇವತ್ತಿನ ಉತ್ಖನನದ ಒಂದು ಅಗೆತ, ಅಲ್ಲೂ ಕೂಡ ಏನು ಪತ್ತೆ ಆಗ್ಲಿಲ್ಲ. ಇವತ್ತು ಸಂಜೆ ತನಕ ಏನು ಪತ್ತೆ ಆಗ್ಲಿಲ್ಲ. ನಾಳೆ SIT ಏನ್ ಮಾಡುತ್ತೆ, ಅದನ್ನೇ ಮುಂದುವರಿಸುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಈ ನಡುವೆನೆ ರಾಜಕೀಯವಾಗಿ ಈ ಪ್ರಕರಣ ಚರ್ಚೆಗೆ ಬರ್ತಾ ಇದೆ. ಬಿಜೆಪಿ ಇದೊಂದು ಧರ್ಮದ ಹೋರಾಟವಾಗಿ ಯಥಾ ಪ್ರಕಾರವಾಗಿ ಅದು ಮಾಡುವ ರೀತಿಯಲ್ಲಿನೇ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಧರ್ಮಸ್ಥಳ ಚಲೋ ಅಂತ ಮಾಡೋದು, ಅಥವಾ ಅಲ್ಲಿಗೆ ದೇವಸ್ಥಾನಕ್ಕೆ ಸಾಮೂಹಿಕವಾಗಿ ಭೇಟಿ ಕೊಡೋದು, ಮತ್ತು SITಯನ್ನ ಯಾಕೆ ರಚನೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡೋದು. SIT ಬೇಗ ಮುಗಿಸ್ಬೇಕು, ಹೌದು, ಕಾಲಮಿತಿಯಲ್ಲಿ ಅದು ಮುಗಿಸ್ಬೇಕು, ಅದು ಸರಿಯಾದ ವಾದವೇ ಆಗಿದೆ. ಆದ್ರೆ ಏನು ಇಲ್ಲ ಅಂತ ಅವರೇ ವಾದ ಮಾಡೋ ಮಟ್ಟಿಗೆ ಬಂದಿದ್ದಾರೆ ಮತ್ತು ವರದಿಯನ್ನ ಕೇಳ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಈ ಕುರಿತಂತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಜೊತೆಗೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಮುಖ್ಯಮಂತ್ರಿಗಳು ಹಾಗೇನೆ ಗೃಹ ಸಚಿವರನ್ನ ಭೇಟಿಯಾಗಿ ಇಲ್ಲಿ ತನಕ ಏನೆಲ್ಲ ಆಗಿದೆ ಆ ತನಿಖಾ ಪ್ರಗತಿಯ ವರದಿಯನ್ನ ಅವರಿಗೆ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಕೆ ಮಾಡಬಹುದಾ ಅನ್ನೋ ಪ್ರಶ್ನೆ ಇದೆ. ಈ ಹಂತದಲ್ಲಿ ಮಾಡ್ತಾರ? ಒತ್ತಡಗಳು ಜಾಸ್ತಿ ಇದೆ, ಒತ್ತಡಗಳನ್ನ ಮೀರಿ ಕಾರ್ಯನಿರ್ವಹಿಸುತ್ತೀವಿ ಅಥವಾ ನಿರ್ವಹಿಸುತ್ತೆ ಅಂತಾನೆ SITಯನ್ನ ಎಲ್ಲರೂ ನಂಬಿದ್ದಾರೆ. ಆದ್ರೆ ಬಹಳ ರಾಜಕೀಯವಾಗಿ ಒತ್ತಡ ಬರೋದ್ರಿಂದ ನ್ಯಾಯಾಲಯಕ್ಕೆ ಮತ್ತು ಸರ್ಕಾರಕ್ಕೆ ಮಧ್ಯಂತರ ವರದಿ, ಇಲ್ಲಿ ತನಕ ಏನಾಗಿದೆ ತನಿಖೆ, ಆ ಪ್ರಗತಿಯ ವರದಿಯನ್ನು ಏನಾದ್ರೂ ಸಲ್ಲಿಕೆ ಮಾಡ್ತಾರಾ? ಮತ್ತು ಈಗ ಹೊಸ ಸಾಕ್ಷಿ ದೂರುದಾರರು ಬಂದಿರೋದ್ರಿಂದ ಅವರನ್ನಿಟ್ಟು ಯಾವ ರೀತಿಯಲ್ಲಿ ತನಿಖೆ ಮುಂದುವರಿಸ್ತೇವೆ, ಎಲ್ಲೋ ಪ್ರಶ್ನೆಗಳಿದೆ. ಇವತ್ತೇನೆಲ್ಲ ಬೆಳವಣಿಗೆ ಆಯ್ತು, ಏನೆಲ್ಲ ಮಾಹಿತಿಗಳಿದೆ ಮತ್ತು ಮುಂದಿನ ಬೆಳವಣಿಗೆ ಏನು, SIT ಯಾವ ತರ ಆಲೋಚನೆ ಮಾಡ್ತಿದೆ, ಇದ್ರ ಬಗ್ಗೆ ನಮ್ ಜೊತೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಧರ್ಮಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿಬಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿಬಿ, ನಮಸ್ತೆ. ಹಲೋ ಶಿಬಿ, ಕೇಳಿಸ್ತಿದೆ ಅಲ್ಲ? ಕೇಳಿಸ್ತಾ ಇದೆ ಶಿಬಿ, ದಿನ ಕಳೀತಾ ಇದ್ದಂತೆ ಧರ್ಮಸ್ಥಳ ಪ್ರಕರಣ ಒಂಥರ ಗೋಜಲು ಆಗ್ತಾ ಇದೆ. ಮೊದಲು ಓರ್ವ ಸಾಕ್ಷಿ ದೂರುದಾರ, ಆ ನಂತರದಲ್ಲಿ ಇಬ್ರು ಹೊಸದಾಗಿ ದೂರು ಕೊಡೋದಕ್ಕೆ ಬಂದ್ರು, ಈಗ ಇನ್ನಿಬ್ರು ದೂರು. ಈ ಸಾಕ್ಷಿ ದೂರುದಾರನಿಗೆ ನಾನ್ ಸಾಕ್ಷಿ ಅಂತ ಅದ್ರಲ್ಲಿ ಒಬ್ರು ಹೇಳ್ತಿದ್ದಾರೆ. ಇವರಿಬ್ರು ಯಾರು? ಅಲ್ಲಿನ ಮೂಲತಃ ಅಲ್ಲಿನ ಸ್ಥಳೀಯ ನಿವಾಸಿಗಳ? ಯಾಕಿಷ್ಟು ಗೊಂದಲಮಯ ಆಗ್ತಿದೆ? SITನೇ ಕನ್ಫ್ಯೂಸ್ ಆಗೋ ರೀತಿಯಲ್ಲಿದೆ. ಏನೆಲ್ಲ ಬೆಳವಣಿಗೆ ಇದೆ? ಏನು ನಿಮ್ಮ ಸೋರ್ಸ್ ಕಡೆಯಿಂದ ಏನೆಲ್ಲ ಮಾಹಿತಿ ಇದೆ ಶಿಬಿ? ಇದೀಗ SIT ಮುಂದೆ ಇನ್ನಿಬ್ಬರು ಹೊಸ ದೂರುದಾರರು ಬಂದಿದ್ದಾರೆ. ಅಂದ್ರೆ ಇವರು ಹೊಸ ದೂರುದಾರರಲ್ಲ, ಇವರು ಈ ಹಿಂದೆ SIT ಮುಂದೆ ಹಾಜರಾಗಿದ್ದರು. ಈಗ ಜಯಂತ್ ಸೇರಿದಂತೆ ಒಟ್ಟು 3 ಮಂದಿ ಹೊಸ ಸಾಕ್ಷಿಗಳು SIT ಮುಂದೆ ಬಂದಿದ್ದಾರೆ. ಇದರಲ್ಲಿ ತುಕಾರಾಮ್ ಗೌಡ ಈ ಹಿಂದೆಯೇ SIT ಮುಂದೆ ಬಂದು ಮಾಹಿತಿಯನ್ನು ನೀಡಿದ್ದ. ಇದಾದ ಬಳಿಕ ಪುರಂದರಗೌಡ ಕೂಡ SIT ಮುಂದೆ ಬಂದು ಮಾಹಿತಿಯನ್ನು ನೀಡಿದ್ದ. ಆದ್ರೆ ಆ ಸಂದರ್ಭದಲ್ಲಿ SITಗೆ ಕಾರಣ ಮಾನ್ಯತೆ ಇರಲಿಲ್ಲ.
ಆಗ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವಂತೆ ಅವರು ಸೂಚಿಸಿದ್ದರು. ಅದರಂತೆ ಇವರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ನೀಡಿದ್ದರು. ಇದಾದ ಬಳಿಕ ಇವರಿಗೆ SIT ಯಾವುದೇ ಕರೆ ಬಂದಿರಲಿಲ್ಲ. ಆದ್ರೆ ಇಂದು ಇವರಿಬ್ಬರು SIT ಕಚೇರಿಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲ, ಇವ್ರು ಏನ್ ಹೇಳ್ತಿರೋದೇನು, ಒಬ್ರು ಹೇಳ್ತಾರೆ ಆತ ಅಲ್ಲ ಬೇರೆಯವನು ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಆತ ಹೂತಿರೋದ್ ನಿಜ, ನಾನ್ ನೋಡಿದೀನಿ, ಅದ್ರ ಸ್ಥಳ ಅದಲ್ಲ, ಆತನಿಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಇನ್ನೊಬ್ರು ಹೇಳ್ತಾರೆ. ಸ್ಥಳವನ್ನ ನಾನ್ ತೋರಿಸ್ತೀನಿ ಅಂತ ಹೊಸದಾಗಿ ಜಾಗ ಗುರ್ತು ಮಾಡಿ ನಾನ್ ತೋರಿಸ್ತೀನಿ ಅಂತ ಹೇಳ್ತಾರೆ. ಏನಿದು ಶಿಬಿ? ಅದರಲ್ಲಿ ಪುರಂದರಗೌಡ ಹೇಳ್ತಾ ಇರುವಂತದ್ದು ಏನಂದ್ರೆ, ಈತ ಈಗ ಸಾಕ್ಷಿ ದೂರುದಾರ ಏನಿದ್ದಾನೆ ಆತ ಗುರುತಿಸಿದ 13 ಮತ್ತು 1ನೇ ಸ್ಥಳದಲ್ಲಿ ಅತಿ ಹೆಚ್ಚು ಮೃತದೇಹಗಳನ್ನು ಹೂತಿರುವುದನ್ನು ನೋಡಿದ್ದೇನೆ ಎಂಬುದನ್ನಾಗಿ ಈ ಪುರಂದರಗೌಡ ಎಂಬುವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಆದ್ರೆ ಈ ಸ್ಥಳದಲ್ಲಿ ತುಂಬಾ ಬದಲಾವಣೆ ಆಗಿದೆ ಎಂಬುದನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ. ಅದರಿಂದಾಗಿ ಅಲ್ಲಿ ಮೃತದೇಹಗಳು ಸಿಕ್ಕದಿರಬಹುದು ಎಂಬುದು ಅವರು ವ್ಯಕ್ತಪಡಿಸುತ್ತಿರುವಂತಹ ಒಂದು ವಿಚಾರ. ಆದ್ರೆ ಇದೇ ವ್ಯಕ್ತಿ ಇದೀಗ ಏನು ಸಾಕ್ಷಿ ದೂರುದಾರ ಬಂದಿದ್ದಾನೆ, ಇದೇ ವ್ಯಕ್ತಿ ಮೃತದೇಹಗಳನ್ನು ಹೂತಿರುವ ಬಗ್ಗೆ ಈತ ಅಭಿಪ್ರಾಯ ವ್ಯಕ್ತಪಡಿಸಿದರೆ, ಇನ್ನೋರ್ವ ವ್ಯಕ್ತಿ ತುಕಾರಾಮ್ ಗೌಡ ಹೇಳ್ತಿರುವಂತದ್ದು, ಈಗ ಗುರುತಿಸಿರುವ 13 ಸ್ಥಳ ಅಲ್ಲದೆ ಬೇರೆ ಸ್ಥಳದಲ್ಲಿ ಮೃತದೇಹವನ್ನು ಹೂತು ಹಾಕುತ್ತಿರುವುದನ್ನು ನಾನು ನೋಡಿದ್ದೇನೆ ಎಂಬ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅಂದ್ರೆ ಜಯಂತ್ ಟಿ ಅವರು ಕೂಡ ಏನು ಹೇಳಿಕೆ ನೀಡಿದ್ದಾರೆ ಅಂದ್ರೆ, ಈ ಸಾಕ್ಷಿ ದೂರುದಾರ ಗುರುತಿಸಿರುವ ಜಾಗ ಏನಿದೆ ಇದಲ್ಲದೆ ಬೇರೆ ಸ್ಥಳದಲ್ಲಿ ಮೃತದೇಹಗಳನ್ನು ಹೂತು ಹಾಕುವುದನ್ನು ತಾನು ನೋಡಿದ್ದೇನೆ ಎಂಬುದು ಜಯಂತ್ ಪಿ ಅವರು ಕೂಡ ನೀಡಿದ ಹೇಳಿಕೆ. ಈ ಹಿನ್ನೆಲೆಯಲ್ಲಿ ಈ ಇಬ್ಬರ ಹೇಳಿಕೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬರುತ್ತದೆ. ಇದನ್ನು SIT ತಂಡ ಪರಿಶೀಲನೆ ನಡೆಸಬೇಕಾಗಿ ಬರಲಿಕ್ಕಿದೆ. ಅಲ್ಲ, ಈಗ ಒಟ್ಟು 5 ಜನ ಅಲ್ವಾ? ಜಯಂತ್ ಬಿಟ್ಟು ಇನ್ನೋರು ಬಂದಿದ್ರಲ್ಲ, ಹೆಸರನ್ನ ಹೇಳ್ಕೊಳ್ದು ಒಬ್ಬ ದೂರುದಾರರು ಬಂದಿದ್ರಲ್ಲ, ನನ್ನನ್ನು ಇದ್ರಲ್ಲಿ ತಗೊಳ್ಳಿ ಅಂತ, ಒಟ್ಟು ಅವರನ್ನು ಸೇರಿದ್ರೆ 5 ಜನ ಆಗ್ತಾರ ಶಿವಿ? ಇಲ್ಲ, ಏನಂದ್ರೆ ಆರಂಭದಲ್ಲಿ ಬಂದದ್ದು ತುಕಾರಾಮ್ ಗೌಡ ಅವರೇ ಬಂದದ್ದು. ಅವರ ಹೆಸರನ್ನು ಬಹಿರಂಗ ಪಡಿಸಿರಲಿಲ್ಲ. ಇವತ್ತು ಅವರು ಬಹಿರಂಗವಾಗಿ ಬಂದು ಹೆಸರನ್ನು ಹೇಳಿದ್ದಾರೆ. ಈಗ 3 ಜನ ಇವರು ಬಂದಿದ್ದಾರೆ ಈಗ ಹೊಸೊಬ್ರು. ಈಗ 3 ಜನ ಬಂದು ಆತನು ಹೇಳ್ತಿದ್ದಾನೆ ಅಂತಂದ್ರೆ, ಮತ್ತೆ ಇವರಿಬ್ರು ಏನ್ ಹೇಳ್ತಿದ್ದಾರೆ, ಆತ ಒಬ್ರೇ ಅಲ್ಲ, 3 ಜನ ಇದ್ರು ಶವ ಹೂತ್ ಹಾಕೋದಕ್ಕೆ ಅಂತ. ಸ್ವಲ್ಪ ಗೊಂದಲ ಅನ್ನಿಸ್ತಿಲ್ವಾ ಶಿಬಿ? ಅಂದ್ರೆ ಯಾರಿಗೂ ಡಿಸ್ಪ್ಯೂಟ್ ಇಲ್ಲ, ಅವ್ರೆಲ್ರೂ ಅದನ್ನೇ ಹೇಳ್ತಾ ಇದ್ದಾರೆ, ಶವ ಹೂತಾಕಿರೋದು ನಿಜ ಅಂತ. ಹೇಗ್ ಹೂತಾಕಿದ್ದಾರೆ, ಯಾರು ಹೂತಾಕಿದ್ದಾರೆ, ಎಲ್ಲಿ ಹೂತಾಕಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲಾ ಹೇಳಿಕೆಗಳಲ್ಲೂ ಗೊಂದಲ ಕಾಣಿಸ್ತಿದೆ. ಏನ್ ನಡೀತಿದೆ ಆಕ್ಚುಲಿ ಶಿಬಿ? ಇದರಲ್ಲಿ ಏನಾಗಿದೆ ಅಂದ್ರೆ, ಇವರು ಮೃತದೇಹಗಳನ್ನು ಹೂತು ಹಾಕಿರುವುದನ್ನು ನೋಡಿದರೆ ಒಬ್ಬರೇ ಹೂತು ಹಾಕಿಲ್ಲ, ಒಂದಕ್ಕಿಂತ ಹೆಚ್ಚು ಜನರಿದ್ದರು ಎಂಬುದನ್ನು ಹೇಳ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆ ಪೊಲೀಸರು ಇದ್ರು ಅಂತೇಳಿ ಕೆಲವರು ಸಾಕ್ಷಿದಾರರು ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಮಹತ್ವದ ವಿಚಾರ ಏನಂದ್ರೆ, SIT ತಂಡ ಈಗಾಗಲೇ ಈತನೊಂದಿಗೆ ಆ ಸಂದರ್ಭದಲ್ಲಿ ಕೆಲಸ ಮಾಡಿದವರ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಿದೆ. ಅದರಲ್ಲಿ 10 ಮಂದಿಯನ್ನು ಗುರುತಿಸುವ ಕಾರ್ಯವನ್ನು ಕೂಡ SIT ತಂಡ ಮಾಡಿದೆ. ಆ ನಿಟ್ಟಿನಲ್ಲಿ ಅವರನ್ನು ವಿಚಾರಣೆ ನಡೆಸುವ ಹಂತಕ್ಕೆ SIT ತಂಡ ಹೋಗಿಲ್ಲ, ಆದ್ರೆ ಇವರನ್ನೆಲ್ಲ ಗುರುತಿಸುವ ಕಾರ್ಯಕ್ಕೆ SIT ತಂಡ ಮಾಡಿದೆ. ಅಂದ್ರೆ ಮೃತದೇಹವನ್ನು ಹೂತು ಹಾಕಿದ್ದೇವೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಆದ್ರೆ ಆಗದಾಗ ಮೃತದೇಹಗಳು ಸಿಗುತ್ತಿಲ್ಲ ಎಂಬುದು ಈಗ ಮುಖ್ಯವಾಗಿರುವಂತಹ ವಿಚಾರ. ಸಾಕ್ಷಿ ದೂರುದಾರ ಬಹಳ ಧೈರ್ಯ ಹೊಂದಿದ್ದ 13ನೇ ಸ್ಥಳದಲ್ಲಿ ಇವತ್ತು ಆರಂಭದಲ್ಲಿ ಆತ ಏನ್ ತೋರಿಸಿದ್ದ ಆ ಎಲ್ಲ ಪ್ರದೇಶದಲ್ಲಿಯೂ ಸಂಪೂರ್ಣವಾಗಿ 15 ಅಡಿಗಿಂತ ಆಳಕ್ಕೆ ಅಗೆದು ಪರಿಶೀಲನೆ ನಡೆಸಲಾಗಿದೆ. ಆದ್ರೆ ಯಾವುದೇ ಕುರುಹುಗಳು ಇಲ್ಲಿ ಲಭ್ಯವಾಗಿಲ್ಲ. ಆದ್ದರಿಂದ ಇಡೀ ಮತ್ತೆ ಹೊಸ ಹೇಳಿಕೆಗಳು ಬರುವುದು ಹೊಸ ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. SIT ಇವರು ನೀಡುತ್ತಿರುವ ಹೇಳಿಕೆಗಳು, ದೂರಿನ ಬಗ್ಗೆ SIT ಗಂಭೀರವಾಗಿ ಪರಿಗಣಿಸಿಕೊಂಡು ಪರಿಶೀಲನೆ ನಡೆಸ್ತಾ ಇದೆ. ಆದ್ರೆ ಆರಂಭದಲ್ಲಿ ಸಾಕ್ಷಿ ದೂರುದಾರ ಯಾರು ತಾನೇ ಹೂತು ಹಾಕಿದ್ದೇನೆ ಅಂತ ಹೇಳಿದವ ಬಂದ ಸಾಕ್ಷಿ ದೂರುದಾರ ಹೇಳಿದ ಸ್ಥಳದಲ್ಲಿ ಮೃತದೇಹಗಳು ಲಭಿಸದೇ ಇರುವ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಅಗೆಯುವ ಪ್ರಕ್ರಿಯೆಗೆ SIT ತಂಡ ಮುಂದೆ ಹೋಗುವ ನಿರೀಕ್ಷೆ ಇಲ್ಲ. ಯಾಕಂದ್ರೆ ಇವರು ಏನು ಹೇಳ್ತಿದ್ದಾರೆ ಅವರ ಪೂರ್ವಾಪರಗಳ ಬಗ್ಗೆ ಹೆಚ್ಚಿನ ಪರಿಶೀಲನೆಗೆ ಮುಂದಾಗುವಂತೆ ಕಾಣ್ತಾ ಇದೆ. ಅದನ್ನ ಒಂದು ತನಿಖಾ ತಂಡ ಖಂಡಿತ ಮಾಡುತ್ತೆ. ಆದ್ರೆ ಆತ ಹೇಳಿದ್ರಲ್ಲಿ 100% ಸುಳ್ಳು ಇಲ್ಲ. ಯಾಕೆಂದ್ರೆ 6ನೇ ಸ್ಥಳದಲ್ಲಿ ಅಸ್ಥಿ ಪಂಜರ ಪತ್ತೆ ಆಗಿದೆ. ಇನ್ನೊಂದು ಕಡೆ ಆತನೇ ಕರ್ಕೊಂಡು ಹೋಗಿದ್ದಾನೆ, ಅದು ಮೇಲ್ಮೈ ಭಾಗದಲ್ಲಿ ಸಿಗ್ಲಿ ಎಲ್ಲೇ ಸಿಗ್ಲಿ. ಇನ್ನೊಂದು ಕಡೆಯಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ, ಸುಮಾರು 140ಕ್ಕಿಂತ ಹೆಚ್ಚಿನ ಮಾನವ ದೇಹದ ಮೂಳೆಗಳು ಸಿಕ್ಕಿದೆ. ಹೀಗಿರುವಾಗ ಆತ ಪೂರ್ಣ ಪ್ರಮಾಣದಲ್ಲಂತೂ ಸುಳ್ಳು ಹೇಳ್ತಾ ಇಲ್ಲ. ಹಾಗಂತ 100% ಸತ್ಯ ಹೇಳ್ತಿದ್ದಾನೆ, ಅದು ಇನ್ನು ತನಿಖೆಯಿಂದ ಬಹಿರಂಗ ಆಗ್ಬೇಕು. ಈ ಹಂತದಲ್ಲಿ ತನಿಖೆಯನ್ನೇ ಕೈ ಬಿಡತ್ತಾ ಅಥವಾ ಮಧ್ಯಂತರ ವರದಿ ಕೊಡತ್ತಾ, ಅಗಿತವನ್ನ ಸಂಪೂರ್ಣ ಬಿಡತ್ತಾ, ಅಥವಾ ಹೊಸ ದೂರುದಾರರು ನಾವು ಸ್ಥಳ ತೋರಿಸ್ತಿದೀವಿ ಅಂತಿದ್ದಾರೆ, ಅದಕ್ಕೆ ಮುಂದಡಿ ಆಗತ್ತಾ? ಏನ್ ಅನ್ನಿಸ್ತಾ ಇದೆ, ಏನ್ ಮಾಹಿತಿ ಸಿಗ್ತಾ ಇದೆ ಶಿವ? ಈಗ ಲಭಿಸ್ತಾ ಇರುವ ಮಾಹಿತಿಯಂತೆ ತನಿಖೆಯನ್ನು ಕೈ ಬಿಡುವ ಹಂತದಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸುವ ನಿರ್ಧಾರದೊಂದಿಗೆ ಈವರೆಗೆ ಹೋಗಿರುವಂತದ್ದು. ನಾಳೆಯೂ ತನಿಖೆಯ ಪ್ರಕ್ರಿಯೆ ನಡೆಯಲಿದೆ ಎಂಬುದು ನಮ್ಗೆ ಈಗ ಲಭಿಸಿರುವಂತಹ ಮಾಹಿತಿ. ಆದ್ರೆ ಆರಂಭದಲ್ಲಿ ಸಾಕ್ಷಿ ದೂರುದಾರ ಏನಿದ್ದಾನೆ ಈತ ನೀಡುವ ಮಾಹಿತಿಯ ಮೇಲೆಗೆ ತನಿಖೆ ನಡೀತಾ ಇದೆ. ಇದಾದ ಬಳಿಕ ಇತರರು ನೀಡುವ ಮಾಹಿತಿಗಳು, ಅವರೇನು ಸಲ ಸೂಚಿಸ್ತಾರೆ ಅದರ ಬಗ್ಗೆ ಮುಂದಿನ ಹಂತದಲ್ಲಿ ಅವರು ತನಿಖಾ ಕಾರ್ಯಕ್ಕೆ ಮುಂದಾಗಲಿದೆ. ಯಾಕಂದ್ರೆ ಎಲ್ಲವನ್ನು ಒಮ್ಮೆಲೆ ತನಿಖೆ ಮಾಡುವಂತಹ ಸಾಧ್ಯತೆ ಇರುವುದಿಲ್ಲ. ಒಂದು ಸ್ಥಳಕ್ಕಿಂತ ಹೆಚ್ಚು ಈಗ ಹೊಸದಾಗಿ ದೂರುಗಳು ಬಂದಿಲ್ಲ. ಈಗ ಈ ಸಾಕ್ಷಿ ದೂರುದಾರ ಏನ್ ಹೇಳ್ತಿದ್ದಾನೆ ಅದಕ್ಕೆ ಪೂರಕವಾಗಿ ಸಾಕ್ಷಿಗಳು ಮತ್ತು ದೂರುದಾರರು ಬರ್ತಿರೋದು.
ಈಗ ಹೊಸದಾಗಿ ಏನಾದ್ರು ಪ್ರಕರಣ ಬಂದ್ರೆ ಅಥವಾ ಅನನ್ಯ ಭಟ್ ಪ್ರಕರಣ ತರದ್ದಾದ್ರೆ ಅದನ್ನ ಬೇರೆ ಸ್ವರೂಪದಲ್ಲಿನೇ ತನಿಖೆ ಮಾಡ್ಬೇಕಾಗತ್ತೆ. ಆದ್ರೆ ಈ ಸಾಕ್ಷಿ ದೂರುದಾರ ಏನ್ ಹೇಳ್ತಾ ಇದ್ದಾನೆ ಅದಕ್ಕೆ ಪೂರಕವಾಗಿನೇ ಈ ಸಾಕ್ಷಿಗಳು ಮತ್ತು ದೂರುಗಳು ಬರ್ತಿರೋದು. ಹಾಗಾಗಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋ ಸಾಧ್ಯತೆ ಎಷ್ಟಿದೆ ಅಂತ ಅನ್ಸುತ್ತೆ ತಮ್ಗೆ? ಅಂದ್ರೆ ಇವರು ಒಂದು ದಿನಕ್ಕೆ ಒಂದು ಸ್ಥಳವನ್ನು ಅಗೆಯುವ ಕಾರ್ಯವನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೆ ಸ್ಥಳವನ್ನು ಗುರುತಿಸುವ ಕಾರ್ಯವನ್ನು ವೇಗವಾಗಿ ಮಾಡಿದ್ರೆ ಪ್ರತಿಯೊಂದು ಸ್ಥಳವನ್ನು ಸಂರಕ್ಷಿಸುವುದು ಒಂದು ದೊಡ್ಡ ಜವಾಬ್ದಾರಿ ಆಗ್ತದೆ. ಯಾಕಂದ್ರೆ ಅರಣ್ಯ ಪ್ರದೇಶಗಳ ನಡುವೆ ಎಲ್ಲ ಇದೆ ಇದು. ಈ ಸ್ಥಳದಲ್ಲಿ ಕಾವಲು ಕಾಯುವುದು ಕೂಡ ಅಸಾಧ್ಯವಾದ ಕೆಲಸ. ಆದ್ದರಿಂದ ಸ್ಥಳವನ್ನು ಗುರುತಿಸುವ ಕಾರ್ಯಕ್ಕೆ SIT ತಂಡ ಮುಂದಾಗುವುದಿಲ್ಲ ಎಂಬುದು ಈಗ ಅವರ ಮೂಲದಿಂದ ಬರ್ತಿರುವಂತಹ ಮಾಹಿತಿ. ಹಂತ ಹಂತವಾಗಿಯೇ ಈ ಪ್ರಕ್ರಿಯೆ ಮುಂದೆ ಹೋಗ್ಬೇಕಾಗಿದೆ. ಅಂದ್ರೆ ಸಾಕ್ಷಿ ದೂರುದಾರ ಈಗ ಏನ್ ತೋರಿಸ್ತಾ ಇದ್ದಾನೆ ಆತ ಇನ್ನೂ ಜಾಗಗಳನ್ನು ತೋರಿಸಲಿಕ್ಕಿದೆ ಎಂಬುದಾಗಿ ಈಗಲೇ ಹೇಳ್ತಾ ಇದ್ದಾನೆ. ಈಗ ಏನು ಗುರುತಿಸಿ ತೋರಿಸಿದ್ದಾನೆ ಇದಲ್ಲದೆ ಇನ್ನೂ ಜಾಗಗಳನ್ನು ತೋರಿಸಲಿಕ್ಕಿದೆ ಎಂಬುದು ಸಾಕ್ಷಿ ದೂರುದಾರನ ವಾದ. ಆದ್ದರಿಂದ ಈತನ ತೋರಿಸುವ ಸ್ಥಳಗಳ ಪರಿಶೀಲನೆ ಮುಗಿದ ಬಳಿಕವಷ್ಟೇ ಈತನಿಗೆ ಪೂರಕವಾಗಿ ಬಂದಿರುವ ಸಾಕ್ಷ್ಯಗಳನ್ನು ಆ ವ್ಯಕ್ತಿಗಳು ಹೊಸ ಜಾಗ ತೋರಿಸುತ್ತಾರ ಅಥವಾ ಈತ ಇನ್ನು ತುಂಬಾ ಜಾಗಗಳನ್ನು ತೋರಿಸಲಿಕ್ಕಿದೆ, ಈ ಬಂದಿರೋ ವ್ಯಕ್ತಿಗಳು ತೋರಿಸಲಿಕ್ಕಿರುವ ಜಾಗವು ಈತ ತೋರಿಸಲಿಕ್ಕಿರುವ ಜಾಗವು ಒಂದೇ ಎಂಬುದನ್ನು ಕೂಡ ಗಮನಿಸಬೇಕಾಗ್ತದೆ ಇನ್ನು. ಆದ್ದರಿಂದ SIT ತಂಡ ಈ ಬಂದಿರುವವರ ದೂರುಗಳನ್ನು ಸ್ವೀಕರಿಸ್ತದೆ. ಆದ್ರೆ ಈ ನಿಟ್ಟಿನಲ್ಲಿ ಆ ಪ್ರಕರಣಗಳ ಬಗ್ಗೆ ಕಾರ್ಯಾಚರಣೆಗೆ ಇಳಿಯುವ ಮೊದಲು ಸಾಕ್ಷಿ ದೂರುದಾರ ಯಾವೆಲ್ಲ ಸ್ಥಳಗಳನ್ನು ತೋರಿಸ್ತಾರೆ ಇದರ ಬಗ್ಗೆಯೇ ಮೊದಲ ಹಂತದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆದ್ದರಿಂದ ಈ ಒಂದು ಪ್ರಥಮ ಹಂತದ ಕಾರ್ಯಾಚರಣೆ 13ನೇ ಸ್ಥಳ ಮತ್ತು ಇನ್ನು ನಾಳೆ ಏನ್ ನಡೀತದೆ ನೋಡ್ಬೇಕು. ಯಾವ ರೀತಿಯಾಗಿ ಕಾರ್ಯಾಚರಣೆ ನಾಳೆ ನಡೆಸ್ತಾರೆ, ಹೊಸ ಸ್ಥಳ ನಡೆಸ್ತಾರ ಅಂದ್ರೆ ಹೊಸ ಸ್ಥಳಕ್ಕೆ ಹೋದ್ರೆ ಅದನ್ನು ಮಾಡ್ಬೇಕಾಗ್ತದೆ ಅಥವಾ ಅದು ಒಂದಕ್ಕಿಂತ ಹೆಚ್ಚಿರುವ ಸ್ಥಳಗಳು ಇದೆ ಅಂತ ಹೇಳ್ತಾ ಇದ್ದಾನಂತೆ. ಒಂದಕ್ಕಿಂತ ಹೆಚ್ಚು ಇದೆ. ಈಗ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಏನು 13 ಸ್ಥಳಗಳನ್ನು ಗುರುತಿಸಿದ್ದಾನೆ. ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಮೃತದೇಹಗಳನ್ನು ಹೂತು ಹಾಕಿರುವ ಸ್ಥಳಗಳಿರುವ ಪ್ರದೇಶಗಳು ಕೂಡ ಇದೆ ಎಂಬುದನ್ನು ಹೇಳ್ತಾ ಇದ್ದಾನಂತೆ. ಹಾಗಿರುವಾಗ ಈ ಬಗ್ಗೆ ಕೂಡ ಅದರ ಸ್ಥಳಗಳನ್ನು ಗುರುತಿಸುವ ಕಾರ್ಯ ಮಾಡುವ ಮೊದಲು ಸಿಂಗಲ್ ಆಗಿರುವ ಸ್ಥಳಕ್ಕೆ ಹೋಗಿ ಅದನ್ನು ಅಗೆಯುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಅವರು ನಾಳೆ ಏನು ಕಾರ್ಯಾಚರಣೆ ನಡೆಸ್ತಾರೆ ಎಂಬುದು ಬಹಳ ಮುಖ್ಯ ಆಗ್ತದೆ ಈಗ. ಕರೆಕ್ಟ್. ಈಗ ಏನಾಗುತ್ತೆ, ಆತ ತೋರಿಸಿರೋ ಜಾಗದಲ್ಲಿ ಅಂದ್ರೆ 13ನೇ ಸ್ಥಳದಲ್ಲಂತೂ 30 ಅಡಿ ತೋಡಿದ್ದಾರೆ. ಅದು ಎಷ್ಟು ದೊಡ್ಡ ಪ್ರದೇಶ, ಆತ ವಿಸ್ತೀರ್ಣ ಕೂಡ ಬಹಳ ಹೆಚ್ಚಿದೆ, ಬಹಳ ಖರ್ಚಾಗತ್ತೆ. ಮತ್ತು ಇಷ್ಟೆಲ್ಲ ಶ್ರಮ ಹಾಕಿ ಕೊನೆಗೆ ಏನು ಸಿಗ್ಲಿಲ್ಲ. ಆತ ಸ್ಥಳಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸುಮಾರು 30 ಕಡೆ 300 ಶವ ಅಂತ ಹೇಳ್ತಾನೆ. ಅಂದ್ರೆ ತರ್ಕಕ್ಕೆ ನಿಲುಕದಂತಹ ಮಾತುಗಳು ಮತ್ತು ಹೇಳಿಕೆಗಳಾಗಿರೋದ್ರಿಂದ ಇದನ್ನ ಆಧರಿಸಿ ಆತ ಮತ್ತೆ ಮತ್ತೆ ಪಾಯಿಂಟ್ ತೋರಿಸಿದ್ರೆ ಮತ್ತೆ ಈಗ ನಿನ್ನೆ ಪರಮೇಶ್ವರ್ ಅವರು ಸದನದಲ್ಲಿ ಹೇಳಿದ್ರು 100 ಕಡೆ ತೋರಿಸಿದ್ರೆ 100 ಕಡೆ ಅಗ್ಯೋಕ್ ಆಗೋದಿಲ್ಲ ಅಂತ. ಮುಂದೆ ಹೋಗುತ್ತೆ ಅಂತ ಅನ್ಸುತ್ತಾ ಆತ ಇನ್ನೂ ಸ್ಥಳ ಇದೆ, ಇನ್ನೂ ಪ್ರದೇಶ ಇದೆ ಅಂತ, ಅಥವಾ ನ್ಯಾಯಾಲಯ ಅದಕ್ಕೆ ಅನುಮತಿ ಕೊಡತ್ತಾ? ಈ ಬಗ್ಗೆ ಏನ್ ಅನ್ಸುತ್ತೆ ಶಿಬಿ? ಪ್ರಕ್ರಿಯೆಗೆ ಇನ್ನು ಮುಂದಕ್ಕೆ ಹೋಗುವ ನಿರೀಕ್ಷೆ ಕೂಡ ಇಲ್ಲ. ಯಾಕಂದ್ರೆ ತೋರಿಸಿದಲ್ಲೆಲ್ಲ ಅಗೀತಾ ಹೋದಾಗ ಅದು ತುಂಬಾ ಜಟಿಲವಾಗ್ತಾ ಹೋಗ್ತದೆ. ಮತ್ತೊಂದೆಡೆಯಿಂದ ರಾಜಕೀಯವಾದ ಒತ್ತಡಗಳು ಕೂಡ ಬರ್ತಾ ಇದೆ, ಇನ್ನೊಂದೆಡೆಯಿಂದ ಹೋರಾಟಗಳು ಕೂಡ ಆರಂಭ ಆಗ್ತಾ ಇದೆ. ಸ್ಥಳೀಯವಾಗಿ ಕೂಡ ಹಲವು ಹೋರಾಟಗಳಿಗೆ ಸಿದ್ಧತೆಗಳು ನಡೀತಾ ಇದೆ. ಧರ್ಮಸ್ಥಳದ ಪರವಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಗೆಯುವ ಕಾರ್ಯವನ್ನು ಈಗ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂಬುದು ಕೂಡ ಮುಖ್ಯವಾಗ್ತದೆ. ಈವರೆಗೆ ನಡೆಸಿದ ಕಾರ್ಯಾಚರಣೆಯ ವರದಿಯನ್ನು ಇವತ್ತು ಸಚಿವರ ಹಂತಕ್ಕೆ ತಲುಪಿದೆ ಅದು. ಆ ಬಳಿಕ ಸರ್ಕಾರದ ನಿರ್ಧಾರ ಕೂಡ ಇದರಲ್ಲಿ ಮುಖ್ಯವಾಗ್ತದೆ. ಕಂಡಲ್ಲಿ ಅಗೆಯುವುದಿಲ್ಲ ಎಂಬ ಒಂದು ಮಾತೆ ಈಗ SIT ಮೂಲಗಳಿಂದ ಕೂಡ ಲಭಿಸ್ತಾ ಇರುವಂತದ್ದು. ಇದನ್ನು ಸಾಧ್ಯವಾದಷ್ಟು ಬೇಗ ಈಗ ಸಿಕ್ಕಿರುವ ಅಸ್ಥಿಪಂಜರಗಳ ಬಗೆಗಿನ ಏನು ವೈಜ್ಞಾನಿಕ ವರದಿಗಳೇನಿದೆ ಇದು ಪಡ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಸಾಕ್ಷಿಗಳ ವಿಚಾರಣೆ ನಡೆಸುವಂತದ್ದು, ಈತನೊಂದಿಗೆ ಯಾರು ಕೆಲಸ ಮಾಡಿದ್ರು ಅವರನ್ನು ಗುರುತಿಸುವ ಕಾರ್ಯ ಮಾಡಿದ್ದಾರೆ. ಇದರ ವರದಿ ಬಂದ ಬಳಿಕ ಈ ಕಾರ್ಯಕ್ಕೆ SIT ತಂಡ ಮುಂದಾಗಬಹುದು. ಇದಾದ ಬಳಿಕ ಏನು ಸಾಕ್ಷಿ ದೂರುದಾರ ಹೇಳಿದ್ದಾನೆ ಈತನಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯುವ ಪ್ರಯತ್ನಕ್ಕೆ ಕೂಡ SIT ತಂಡ ಮುಂದಾಗಬಹುದು ಅನಿಸ್ತದೆ. ಈತನ ಬ್ರೈನ್ ಮ್ಯಾಪಿಂಗ್ ಅಥವಾ ಇತರ ಯಾವುದಾದ್ರೂ ಕಾರ್ಯಕ್ಕೆ SIT ತಂಡ ಮುಂದಾಗುವ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಈತ ಹೇಳುತ್ತಿರುವುದು ಸರಿಯೋ ಹೌದೋ ಅಲ್ವೋ ಎಂಬ ಅನುಮಾನಗಳು ಕೂಡ, ಇನ್ನೆಷ್ಟು ಈಗ ನೀವು ಹೇಳಿದ ಹಾಗೆ ಇನ್ನೆಷ್ಟು ಖರ್ಚು ಮಾಡಬೇಕು ಎಂಬ ಪ್ರಶ್ನೆ ವ್ಯಾಪಕವಾಗಿ ಸಾರ್ವಜನಿಕ ವಲಯದಲ್ಲಿ ಈಗ ಕೇಳಿ ಬರ್ಲಿಕ್ಕೆ ಆರಂಭವಾಗಿದೆ. ಆದ್ದರಿಂದ SIT ಈ ಅಗೆಯುವ ಪ್ರಕ್ರಿಯೆ ಬಿಟ್ಟು ಬೇರೆ ಯಾವುದಾದ್ರೂ ರೀತಿಯಲ್ಲಿ ತನಿಖೆಯನ್ನು ಮುಂದೆ ಕೊಂಡೋಗುವ ನಿರೀಕ್ಷೆ ಕೂಡ ಇದೆ. ಓಕೆ ಶಿವ, ಈಗ ಇಡೀ ತನಿಖೆ ಕಾನ್ಸಂಟ್ರೇಟ್ ಆಗ್ತಿರೋದು ಉತ್ಖನನದ ಮೇಲೇನೆ. ಅದ್ರ ಆಚೆಗೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ SIT ತಂಡಗಳು ತನಿಖೆಯನ್ನ ನಡೆಸ್ತಿದೆ ಮತ್ತು ಆ ಪ್ರಗತಿ ಇದೆ ಅಂತ ಅನ್ಸುತ್ತೆ. ಒಂದು ಆ ಮೂಲದಿಂದ ಈಗ ಇಲ್ಲಾಗಿರುವಂತಹ ಬೇರೆ ಬೇರೆ ಅಪರಾಧ ಪ್ರಕ್ರಿಯೆಗಳ ಬಗ್ಗೆ ಗ್ರಾಮ ಪಂಚಾಯತಿಯಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ನಾಪತ್ತೆ ಆದವರು ಈ ತರದೆಲ್ಲ ಮಾಹಿತಿ ಕಲೆ ಹಾಕಿರೋದು ಏನಾದ್ರೂ ಮಾಹಿತಿಗಳು ನಿಮಗ್ ಸಿಗ್ತಾ ಇದೆಯಾ? ಮತ್ ಮಧ್ಯಂತರ ವರದಿಯನ್ನ ಕೊಡೋ ಸಾಧ್ಯತೆಗಳು ಏನಾದ್ರೂ ಕಾಣಿಸ್ತಿದ್ಯಾ ಶಿಬಿಕನ್ಗೆ? ಅಂದ್ರೆ ಈಗ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈ ನಡೆದಂತಹ ಅಸಹಜ ಸಾವುಗಳ ಬಗ್ಗೆ ಆಗ್ಲಿ ಅಥವಾ ಪಂಚಾಯತಿನಿಂದ ನಡೆದಿರುವಂತಹ ದಹನ ಕಾರ್ಯದ ಬಗ್ಗೆ ಆಗ್ಲಿ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಏನಂದ್ರೆ, ಈವರೆಗೂ ಅನನ್ಯ ಭಟ್ ಒಂದು ಪ್ರಕರಣ ಬಿಟ್ರೆ ಬೇರೆ ಯಾವುದೇ ದೂರುಗಳು SITಗೆ ಬಂದಿಲ್ಲ. ನಾಪತ್ತೆ ಪ್ರಕರಣಗಳಾಗಿರ್ಬೋದು,
ಅಥವಾ ಇನ್ನಂತಹ ಯಾವುದೇ ದೂರುಗಳು ಬಂದಿಲ್ಲ. ಆದ್ದರಿಂದ ಈ ದೂರುಗಳು ಬರದಿರುವುದರ ಕೂಡ ಒಂದು ಮಹತ್ವದ ವಿಚಾರವಾಗಿದೆ. ಯಾವುದೇ ನಾಪತ್ತೆ ಪ್ರಕರಣಗಳ ದೂರುಗಳು ಬಂದಿಲ್ಲ. ಆದ್ರೆ ಈಗ ಲಭಿಸ್ತಿರುವ ಮಾಹಿತಿ ಏನಂದ್ರೆ, ಇವತ್ತು ಒಂದು ನಾಪತ್ತೆ ಪ್ರಕರಣದ ಬಗ್ಗೆ ದೂರು ದಾಖಲಾಗ್ತದೆ ಎಂಬ ಮಾಹಿತಿಗಳು ಲಭ್ಯವಾಗಿತ್ತು. ಆದ್ರೆ ಅವರು ಇವತ್ತು SIT ಕಚೇರಿಗೆ ಬಂದಿಲ್ಲ. ಹಾಗೆ ದೂರುಗಳು ಬಂದ್ರೆ ಈ ತನಿಖೆಗೆ ಇನ್ನಷ್ಟು ವೇಗ ಸಿಗುವ ಚಾನ್ಸಸ್ ಇದೆ. ಆದ್ರೆ ಯಾವುದೇ ದೂರುಗಳು ಬರದಿರುವುದರಿಂದ ಮತ್ತು ಇಲ್ಲಿ ಅಗೆಯುವಲ್ಲಿ ಅವಶೇಷಗಳು ಸಿಗದಿರುವುದು, ಇದು ಎರಡು ಇರುವುದರಿಂದ SIT ಬಹಳ ಗಂಭೀರವಾಗಿ ಆಲೋಚನೆ ನಡೆಸಿಯೇ ಮುಂದಿನ ಹಂತದ ತನಿಖೆಗೆ ಮುಂದಾಗಬೇಕಾಗ್ತದೆ. ಓಕೆ, ಈಗ ಹೊಸ ದೂರುದಾರರು ಬರ್ತಿದ್ದಾರೆ ಶಿಬಿ. ಅಂದ್ರೆ ಅವ್ರು ಹೇಳಿ ಸುಳ್ಳು ಅಂತ ಆದ್ರೆ SIT ಅವರನ್ನು ಸುಮ್ನೆ ಬಿಡೋದಿಲ್ಲ. ಅವ್ರ ವಿರುದ್ಧ ಪ್ರಕರಣ ಖಂಡಿತ ದಾಖಲಾಗತ್ತೆ. ಯಾರು ತಮ್ಮ ಮೈ ಮೇಲೆ ಆ ತರದೇನ್ ಎಳ್ಕೊಂಡು ಬರೋದು ಸಾಧ್ಯತೆಗಳು ಕಡಿಮೆ. ಆದಾಗ್ಯೂ ಯಾಕೆ ಇಷ್ಟು ಜನ ಮುಂದೆ ಬರ್ತಿದ್ದಾರೆ? ಒಬ್ರು ಬಂದ್ರೆ ಸರಿ, ಇಬ್ರು ಬಂದ್ರೆ ಸರಿ, ಇಲ್ಲಿ ತನಕ 4 ಜನ ಆಗೋಗಿದೆ, ಗೊತ್ತಿಲ್ಲ ಮುಂದೆ ಎಷ್ಟು ಜನ ಬರ್ತಾರೆ ಅಂತ. ಇದು ಕೂಡ ಬಹಳ ಮುಖ್ಯ ಅಲ್ವಾ ಈ ತನಿಖೆ ಸಂದರ್ಭದಲ್ಲಿ? ತನಿಖೆ ಮಟ್ಟದಲ್ಲಿ ಇದು ಬಹಳ ಮುಖ್ಯವಾದ ವಿಚಾರ. ಯಾಕಂದ್ರೆ ಆತ ಮಾಡಿದ್ದನ್ನು ಆತ ಹೇಳಿದ್ದಾನೆ, ಸಾಕ್ಷಿ ದೂರುದಾರ ಅದನ್ನು ನೋಡಿದವರು ಕೂಡ ಈಗ ಇದ್ದಾರೆ ಅಂತ ಆಗಿದೆ. ಇದು ಕೂಡ ತನಿಖೆಯ ಮಟ್ಟದಲ್ಲಿ ಬಹಳ ಮುಖ್ಯವಾದ ವಿಚಾರ ಮತ್ತು ಅವರು ನೀಡುವ ಸಾಕ್ಷ್ಯಗಳು ಕೂಡ ತನಿಖೆಯ ಮುಂದಿನ ಹಂತದಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಬಹಳ ಪ್ರಮುಖವಾಗ್ತದೆ. ಯಾಕಂದ್ರೆ ಈ ಹೆಣಗಳನ್ನು ಹೂತು ಹಾಕಿರುವುದನ್ನು ನೋಡಿದ ವ್ಯಕ್ತಿಗಳು, ಕಣ್ಣಾರ ನೋಡಿದ ವ್ಯಕ್ತಿಗಳು ನೀಡುವ ಸಾಕ್ಷ್ಯ ಕೂಡ ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾಗ್ತದೆ. ಇದನ್ನು SIT ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. SIT ಅವರು ಬಹಳ ಮುಖ್ಯವಾಗಿ ಈ ಮಾಹಿತಿಗಳನ್ನು ಪಡ್ಕೊಳ್ತಾರೆ. ಆದ್ರೆ ಈಗ ಅಗೆಯುವ ಪ್ರಕ್ರಿಯೆಯಲ್ಲಿ SIT ತನ್ನ ತೊಡಗಿರುವುದರಿಂದ ಇಂತಹ ವಿಚಾರಗಳ ಕಡೆ ಹೆಚ್ಚು ಈ ಇತರ ವ್ಯಕ್ತಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು SIT ತಂಡ ಕೊಡ್ತಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ. ಧನ್ಯವಾದ ಶಿವಿ. ಇವತ್ತಿನ ಎಲ್ಲ ಮಾಹಿತಿಗಳನ್ನ ನಮ್ಗೆ ಬೆಳವಣಿಗೆಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಧರ್ಮಸ್ಥಳದಲ್ಲಿ ಇಷ್ಟು ನಡೀತಾ ಇದೆ ಅಂದ್ರೆ ದಿನಕ್ಕೊಂದು ಹೊಸ ಹೊಸ ಆಯಾಮಗಳನ್ನ, ತಿರುವುಗಳನ್ನ ಪ್ರಕರಣ ಪಡ್ಕೊಳ್ತಾ ಇದೆ. SITನೇ ಒಂದ್ ರೀತಿ ಗೊಂದಲಕ್ಕೆ ಬೀಳೋ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಿದೆ. ದಿನಕ್ಕೊಬ್ರು ಹೊಸ ದೂರರು ಬರ್ತಿದ್ದಾರೆ. ಆತ ಶವ ಕೂತಿದ್ ನಿಜ, ಅದನ್ನ ನಾವು ನೋಡಿದೀವಿ, ಸ್ಥಳಗಳು ಇನ್ನೂ ಬೇರೆ ಇದೆ, ನಾವು ತೋರ್ಸೋದಕ್ಕೆ ರೆಡಿ ಇದೀವಿ ಅಂತ ಹೇಳ್ತಿದ್ದಾರೆ. ಈ ಜೀವಂತ ಸಾಕ್ಷಿಗಳು ಯಾವುದೇ ಪ್ರಕರಣದ ತನಿಖೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಯಾವ ತನಿಖಾ ಸಂಸ್ಥೆ ಆಗ್ಲಿ, ನ್ಯಾಯಾಲಯ ಆಗ್ಲಿ ಈ ತರದ ಜೀವಂತ ಸಾಕ್ಷಿಗಳನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಟ್ ದಿ ಸೇಮ್ ಟೈಮ್ ಅವರಿಗೆ ಸಾಕ್ಷಿಗಳು ಕೂಡ ಸಿಗಬೇಕಾಗತ್ತೆ. ಆ ಸಾಕ್ಷಿಯನ್ನ ಕಲೆ ಹಾಕೋ ನಿಟ್ಟಿನಲ್ಲಿ SIT ನಿರತವಾಗಿದೆ. ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಿದೆ. ಎಲ್ಲಿಗೆ ಬಂದಿದೆ ಅದರ ಪ್ರಗತಿ ಅನ್ನೋದ್ರ ಬಗ್ಗೆ SIT ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ಸದನದಲ್ಲಿ ಇವತ್ತು ಗೃಹ ಮಂತ್ರಿಗಳು ನೀಡಬಹುದು ಅಂತ ಮಾಹಿತಿ ಇತ್ತು, ಆದ್ರೆ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಎಲ್ಲ SITಯ ತನಿಖಾ ಪ್ರಗತಿಯನ್ನ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಪಡ್ಕೊಂಡಿದ್ದಾರೆ. ರಾಜಕೀಯ ಒತ್ತಡ ಕೂಡ ಜಾಸ್ತಿ ಆಗ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ.